ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲು ಕೀ ಇದ್ರೆ ಕೊಡವ, ಲಾಕ್ ಓಪನ್ ಮಾಡಬೇಕು ಅಂತ ಕೇಳ್ತಿರ್ಬೇಕಾದ್ರೆ ಎಂಥ ಕೀ, ಈ ಕೀ ಎಲ್ಲ ನನಗೆ ಗೊತ್ತಿಲ್ಲ, ನಂದೇನಿದ್ರು ಅಡುಗೆ ಮಾಡೋ ಡಿಪಾರ್ಟ್ಮೆಂಟು, ಅದರಲ್ಲಿ ಏನಾರು ಇದ್ರೆ ಹೇಳು ಮಾಡಿಕೊಡ್ತೀನಿ, ಈಗ ಅಡುಗೆ ಮಾಡಿ ಇಟ್ಟಿದ್ದೀನಿ, ಸಂದಾಗೆ ಊಟ ಮಾಡ್ತೀಯಾ ಅಂತ ಕೇಳ್ತಾ ಇರ್ತಾಳೆ. ನನಗೆ ಯಾವ ಊಟನೂ ಬೇಡ ಏನು ಬೇಡ, ಮನೆಗೆ ಹೋಗಿ ನಾನು ಮಾಡ್ತೀನಿ, ನಾನು ಹೊರಡ್ತೀನಿ ಅಂತ ಅನ್ಬೇಕಾದ್ರೆ, ಅಲ್ಲ ಕಡ್ಲ ಕೈಗೆ ಬೇಟಿ ಹಾಕೊಂಡಿದೀಯಾ, ಹೆಂಗ್ಲ ಈ ಪದ್ಧತಿಲಿ ಕಾರ್ ಹೆಂಗ್ಲ ಓಡಿಸ್ತೀಯ ಅಂತ ಅನ್ಬೇಕಾದ್ರೆ, ಬರಬೇಕಾದ್ರೆ ಯಾವ ಪದ್ಧತಿಲಿ ಬಂದೋ ಅದೇ ಪದ್ಧತಿಲಿ ಕಾರ್ ಓಡಿಸ್ಕೊಂಡು ಹೋಗ್ತೀನಿ ಬಿಡವ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಡೆವಿಲ್ ಅಂಕಲ್, ಈ ಪೊಸಿಷನಲ್ಲಿ ಯಾವ ರೀತಿ ನೀವು ಕಾರ್ ಓಡಿಸ್ತೀರಾ ಅಂತ ಭುವಿ ಕೇಳ್ತಾ ಇರ್ತಾಳೆ. ನಾನಂತೂ ಅಮ್ಮನ ಬಿಟ್ಟಿರಲ್ಲ ಅಂತ ಭುವಿ ಹೇಳ್ತಿರ್ಬೇಕಾದ್ರೆ, ಒಂದು ಕೆಲಸ ಮಾಡವ, ನೀನು ನಮ್ಮ ಜೊತೆ ಬಂದುಬಿಡು, ಹೋಗ್ಬಿಡೋಣ ಎಲ್ಲರೂ ಅಂತ ಅಂದಾಗ, ನಾನು ರೆಡಿ ಅಂತ ಭುವಿ ಹೇಳ್ತಿರ್ಬೇಕಾದ್ರೆ, ಅಂತೂ ಇಂತೂ ಒಂದು ಓಟ ಆದರೂ ನನ್ನ ಕಡೆ ಇದೆಯಲ್ಲ ಅಂತ ಶಂಕರ ನಗಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ವಿಜಯ್ ಹೇಳ್ತಾ ಇರ್ತಾಳೆ, ನಾನು ಇವರೊಬ್ಬರನ್ನ ಬಿಟ್ಟು ನಾನಿರಲ್ಲಪ್ಪ ಮನೇಲಿ ಅಂತ ಅನ್ಬೇಕಾದ್ರೆ, ಹಾಗಾದರೆ ಬಿಡು ವಿಜಯ್, ನಾನು ಹೋಗಲ್ಲ ಅಂತ ಭುವಿ ಹೇಳ್ತಿರ್ಬೇಕಾದ್ರೆ, ಒಂದು ಕೆಲಸ ಮಾಡಿ ಮೇಡಮ್ ಅವರೇ, ಎಲ್ಲರೂ ನಮ್ಮ ಮನೆಗೆ ಬನ್ನಿ ಅಂತ ಕರಿತಾ ಇರ್ತಾನೆ. ಇವ್ರನ್ನೆಲ್ಲ ಕರ್ಕೊಂಡು ಹೋಗು, ನಾನು ಈ ಮನೇಲಿ ದೆವ್ವ ಥರ ಇರ್ತೀನಿ ಅಂತ ಪಾರ್ವತಿ ರೇಗಿಸ್ತಿರ್ಬೇಕಾದ್ರೆ, ಅಯ್ಯೋ ಯವ್ವ ನೀನೇ ಟೆನ್ಷನ್ ಮಾಡ್ತೀಯ, ಎಲ್ಲರೂ ಸಹ ಬಂದ್ಬಿಡಿ, ನಮ್ಮ ಮನೆಗೆ ಹೋಗೋಣ ಅಂತ ಕರಿತಾ ಇರ್ತಾನೆ. ಹಾಂ ಎಲ್ಲರೂ ಬಂದ್ಬಿಡ್ತೀವಿ, ಈ ಮನೆಗೆ ಲಾಕ್ ಹಾಕೊಂಡು ಹೋಗೋಣ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ, ಇನ್ನೇಂದ್ರಿ ಮೇಡಮ್ ಅವರೇ ಎಲ್ಲ ನೀವೇ ಮಾಡಿದ್ದು ಅಂತ ಹೇಳ್ತಾ ಇರ್ತಾನೆ. ನಾನೇಂದ್ರಿ ಮಾಡಿದೆ, ನಾನೇನು ಬೇಕು ಅಂತ ಮಾಡಿದ್ನ, ಎಲ್ಲ ಆಗಿದ್ದು ನಿಮ್ಮಿಂದ ಅಂತ ಇಬ್ಬರು ಕೋಳಿ ಜಗಳನ ಮಾಡ್ತಾ ಇರ್ತಾರೆ. ಆಗ ವಿಜಯ್ ಹೇಳ್ತಿರ್ತಾನೆ, ಇದರಲ್ಲಿ ನಮ್ಮ ಗೌರಿದೇನು ತಪ್ಪಿಲ್ಲ ಅಂತ ಅನ್ಬೇಕಾದ್ರೆ, ಕರೆಕ್ಟ್ ಅಕ್ಕ ಅಂತ ವಿಜಯ್ ಹೇಳ್ತಾ ಇದ್ರೆ, ನೀವೆಲ್ಲ ಎಲ್ಲಿ ಬಿಟ್ಕೊಡ್ತೀರಾ, ಎಲ್ಲರೂ ಒಂದೇ ಟೀಮು, ಹೋಗ್ಲಿ ಅತ್ತಾಗ ಹಾಳಾಗಲಿ, ಇವಾಗ ನಾನು ಏನು ಮಾಡಬೇಕು ಅಂತ ಹೇಳ್ಬೇಕಾದ್ರೆ, ಸಿಂಪಲ್, ಇವತ್ತು ನಮ್ಮ ಮನೇಲೇ ಇದ್ಬಿಡಿ ಅಂದಾಗ, ಉಕಂಡ್ಲ ಮಗ ಇವತ್ತೊಂದಿನ ಇಲ್ಲೇ ಇದ್ಬಿಡ್ಲ ಅಂತ ಅಂದಾಗ ಶಂಕರನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಮನೆಯವರೆಲ್ಲರನ್ನೂ ಪಾರ್ವತಿ ಊಟಕ್ಕೆ ಕರಿತಿರ್ಬೇಕಾದ್ರೆ, ಭುವಿಗೆ ಹೇಳ್ತಿರ್ತಾಳೆ, ಬಿಸಿ ಬಿಸಿ ಪಲಾವ್ನ ಬಿಸಿ ಇದ್ದಾಗಲೇ ತಿನ್ಕೊಳ್ಳವ, ಚೆನ್ನಾಗಿರುತ್ತೆ ಅಂತ ಅಂದಾಗ, ಗೌರಿ ಶಂಕರ ಇಬ್ಬರು ಊಟಕ್ಕೆ ಕೂತ್ಕೋತಾರೆ. ನೋಡ್ಲ ಶಂಕರ, ನೀನು ಬರ್ತೀಯ ಅಂತ ಕರಿಗಡುಬು ಒಬ್ಬಟ್ಟು ಎಲ್ಲನೂ ಸಹ ಮಾಡಿದ್ದೀನಿ ಅಂದಾಗ, ಏನವ್ವ ನನಗೋಸ್ಕರ ಮಾಡ್ದೆ ಅಂದಾಗ, ಹ್ಞೂ ನಿನಗೋಸ್ಕರನೇ ಮಾಡಿದೆ ಅಂತ ಮುಖ ನೋಡ್ತಿರ್ಬೇಕಾದ್ರೆ, ಕೋಪ ಮಾಡಿಕೊಂಡು ಶಂಕರ ಅಮ್ಮನ ಗುರಾಯಿಸ್ತಾ ಇರ್ತಾನೆ. ಅಲ್ಲ ಕಣ್ಲ, ತಾಯಿ ಕರಳಲ್ವಾ, ನೀನು ಬರ್ತೀಯಾ ಅಂತ ನನಗೆ ಅನ್ನಿಸ್ತಿತ್ತು, ಅದಕ್ಕೆ ನಾನು ಮಾಡಿದೆ ಅಷ್ಟೇ ಅಂತ ಅಂದಾಗ, ಓಹೋ ಎಲ್ಲರೂ ಸೇರ್ಕೊಂಡು ಏನೋ ನಾಟಕ ಮಾಡ್ತಾ ಇದ್ದೀರಾ ಅಂತ ಶಂಕರ ಹೇಳ್ತಾ ಇರ್ತಾನೆ. ಹಾಗೆ ಮನೆ ಮಂದಿ ಎಲ್ಲ ಊಟ ಮಾಡ್ತಿರ್ಬೇಕಾದ್ರೆ ಶಂಕರ ಊಟ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ನಾಟಕ ಮಾಡ್ಕೊಂಡು ಗೌರಿ ಅಳೋ ರೀತಿ ಅಳ್ತಾ ಇರ್ತಾಳೆ. ಏನಾಯಿತು ಅಂತ ವಿಜಯ್ ಕೇಳ್ತಿರ್ಬೇಕಾದ್ರೆ, ಇವತ್ತು ನಾನು ಉಪವಾಸನೆ, ಏನು ಗೊತ್ತಾ, ಕೈಗೆ ಬೇಟಿ ಹಾಕಿದ್ದೀರಾ, ನಾನು ಯಾವ ರೀತಿ ಊಟ ಮಾಡಲಿ, ಶಂಕರನ ಕೈ ಬೇರೆ ಭಾರ ಇದೆ ಅಂತ ಜೋರಾಗಿ ಅಳ್ತಾ ಇರ್ತಾಳೆ. ಸಮಾಧಾನ ಮಾಡ್ಕೊ ಅಮ್ಮ, ಇವತ್ತು ನಾನು ನಿನಗೆ ಊಟ ಮಾಡಿಸ್ತೀನಿ ಅಂತ ಅನ್ಬೇಕಾದ್ರೆ ಕಣ್ಣು ಮಿಡಗಿಸಿ ಹೇಳ್ತಾ ಇರ್ತಾಳೆ, ಬೇಡ ಪುಟಾಣಿ, ನೀನು ತುಂಬ ಚಿಕ್ಕವಳು, ಟೈಮ್ ಕರೆಕ್ಟಾಗಿ ನೀನು ಊಟ ಮಾಡು, ನಾನು ಇವತ್ತು ಉಪವಾಸ ಇದ್ದರೂ ಪರವಾಗಿಲ್ಲ, ಇವತ್ತು ನಂದು ಖಾಲಿ ಹೊಟ್ಟೆನೆ ಅಂತ ಅಳ್ತಿರ್ಬೇಕಾದ್ರೆ, ಈ ಕಡೆ ಪಾರ್ವತಿ ಹೇಳ್ತಿರ್ತಾಳೆ, ನೀನು ಟೆನ್ಷನ್ ಮಾಡ್ಕೋಬೇಡ ಕಣವ, ನೀನು ನಮ್ಮನೆ ಮಹಾಲಕ್ಷ್ಮಿ, ಹಸ್ಕೊಂಡಿದ್ರೆ ನನಗೆ ತುಂಬ ಹೊಟ್ಟೆ ಉರಿತೈತೆ, ಒಂದು ಕೆಲಸ ಮಾಡು ಶಂಕರ, ನೀನು ಒಬ್ಬನೇ ಗಡತ್ತಾಗ ತಿನ್ನಬೇಡ, ಅವಳಿಗೂ ಸಹ ತಿನ್ನಿಸು ಅಂದಾಗ, ಏನವ ನಾನು ತಿನ್ನಿಸ್ಬೇಕಾ ಅಂತ ಕೇಳ್ತಾ ಇರ್ತಾನೆ. ಅಲ್ಲ ಕಣವ, ನೀನೇ ಖಾಲಿ ಇದೆಯಲ್ಲ, ನೀನೇ ತಿನ್ನಿಸು ಅಂತ ಅನ್ಬೇಕಾದ್ರೆ, ನಿಮಗೆಲ್ಲ ಗಡತ್ತಾಗ ನಾನು ಈಗ ಕೊಟ್ಬಿಟ್ಟು ಈಗ ಹಂಗೆ ಕೂತ್ಕೋತೀನಿ, ನನಗೆ ತಿನ್ನಲಿಲ್ಲ ಅಂದರೆ ಅಂಥದ್ದು ಅಸಿಡಿಟಿ ಆಗುತ್ತಂತೆ, ನಾನು ಮೊದಲು ತಿನ್ನಬೇಕು ಅಂತ ಈ ಕಡೆ ಪಾರ್ವತಿ ಬೈತಾ ಇರ್ತಾಳೆ. ಹಾಗೆ ಮೇಡಮ್ ಅವರೇ, ನಿಮ್ದು ಊಟ ಆಯ್ತಲ್ಲ, ನೀವು ತಿನ್ನಿಸಿ ಇದೆ ವಿಜಿಗೆ ಹೇಳ್ತಿರ್ಬೇಕಾದ್ರೆ, ಇಲ್ಲ ಶಂಕರ ಅವರೇ, ನಂದಿನ್ನೂ ಊಟ ಆಗಿಲ್ಲ, ಪಾರ್ವತಿಯವರು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ, ನಾನು ಇನ್ನೂ ಸ್ವಲ್ಪ ಊಟ ಮಾಡ್ತೀನಿ ಅಂತ ಅವಳು ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ಇಬ್ಬರು ಕಣ್ಣಲ್ಲೇ ಮಾತಾಡ್ಕೊಬಿಟ್ಟು ಹೇಳ್ತಾ ಇರ್ತಾರೆ, ವಿಜಯವ್ವ ಏನೋ ಹೇಳ್ತಿದ್ದೆಲ್ಲ, ಟಿ ವಿಲೇನೋ ಪ್ರೋಗ್ರಾಮ್ ಬರುತ್ತೆ ಅಂತ ಹೇಳ್ತಿದ್ದೆಲ್ಲ, ಬಾ ನಾವು ಟಿ ವಿ ನೋಡ್ಕೊಂಡು ಊಟ ಮಾಡೋಣ ಅಂತ ಪಾರ್ವತಿ ಕರಿತಿರ್ಬೇಕಾದ್ರೆ, ಈ ಕಡೆ ವಿಜಯ್ ಭುವಿನೂ ಕರಿತಾ ಇರ್ತಾಳೆ, ಬಾ ಕಂದ, ಪ್ರೋಗ್ರಾಮ್ ಬಂದಿರುತ್ತೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ನಾವು ಹೋಗೋಣ ಅಂತ ಅಂದಾಗ, ಈ ಕಡೆ ಭುವಿನೂ ಸಹ ಅವ್ರ ಜೊತೆ ಎದ್ದು ಹೋಗ್ತಾ ಇರ್ತಾಳೆ. ನೀವಿಬ್ಬರು ಊಟ ಮಾಡಿ ನಾವೆಲ್ಲ ಹೋಗ್ತೀವಿ ಅಂತ ಹೋಗ್ತಿರ್ಬೇಕಾದ್ರೆ, ಅಯ್ಯೋ ದೇವ್ರೆ, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ, ಯಾರೂ ಸಹ ನನ್ನ ಗೋಳು ಕೇಳೋರು ಯಾರೂ ಇಲ್ವಾ, ಇನ್ನೊಂದು 5 ನಿಮಿಷದಲ್ಲಿ ಊಟ ಮಾಡ್ತಿಲ್ಲ ಅಂತಂದರೆ ತಲೆ ಸುತ್ತಿ ಬಿದ್ದುಬಿಡ್ತೀನಿ ಅಂತ ಗೊಳೋ ಅಂತ ಗೌರಿ ಅಳ್ತಾ ಇರಬೇಕಾದ್ರೆ, ಆಯಿತು ಬಿಡಿ ನಾನೇ ತಿನ್ನಿಸ್ತೀನಿ ಅಂತ ಬರಬರನೆ ಒಬ್ಬಟ್ಟನ್ನ ತಿನ್ನಿಸ್ತಾ ಇರ್ತಾನೆ. ಹಾಗೆ ಅವಳು ನಗ್ತಿದ್ದಾಗ ನೀರು ಕುಡಿಸ್ಬಿಟ್ಟು ಸಮಾಧಾನ ಮಾಡಿ ಹೇಳ್ತಾ ಇರ್ತಾನೆ, ಸರಿ ಆಯಿತು, ನಾನು ನಿಧಾನಕ್ಕೆ ತಿನ್ನಿಸ್ತೀನಿ, ನೀವು ನಿಧಾನಕ್ಕೆ ತಿನ್ನಿ ಅಂತ ಪ್ರೀತಿಯಿಂದ ಈ ಕಡೆ ಶಂಕರ ಗೌರಿಗೆ ಊಟ ಮಾಡಿಸ್ತಾ ಇದ್ದರೆ, ಕಣ್ಣಲ್ಲೇ ಪ್ರೀತಿನ ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ. ಹಾಗೆ ಗೌರಿ ಕೇಳ್ತಾ ಇರ್ತಾಳೆ, ನನಗೆ ಕೋಸಂಬರಿ ಬೇಕು, ಹಪ್ಪಳ ಬೇಕು, ಉಪ್ಪಿನಕಾಯಿ ಬೇಕು ಅಂತ, ಅದು ಬೇಕು ಇದು ಬೇಕು ಅಂತ ಕೇಳ್ತಿರ್ಬೇಕಾದ್ರೆ ಎಲ್ಲನೂ ತಿನ್ನಿಸಿ ಕೊನೆಗೆ ಕರ್ಜಿಕಾಯಿನ ಬಾಯಿಗೆ ಗಿಡಬಿಡ್ತಾನೆ. ಇನ್ನೂ ಏನಾದರೂ ಬೇಕಾ ಅಂತ ಅಂದಾಗ, ಸಾಕು ಅಂತ ಅಂದಾಗ ನೀರು ಕುಡಿಸಿ ಬಾಯಿ ಉರಿಸ್ಕೊಂಡು ಗುಣಗಣ ಅಂತಿರ್ಬೇಕಾದ್ರೆ, ಏನ್ರಿ ಡೈಲಿ ನೀವೇ ಊಟ ಮಾಡಿಸಿ ನಾನು ಬಾಯಿ ಉರಿಸೋ ರೀತಿ ಬಾಯ್ತಾ ಇದ್ದೀರಲ್ಲ, ಏನೋ ಅಪರೂಪಕ್ಕೆ ತಾನೇ ಊಟ ಮಾಡಿಸಿದ್ದು ಅಂತ ಗೌರಿ ಕೇಳ್ತಿರ್ಬೇಕಾದ್ರೆ, ಒಂದು ಕಾಲದಲ್ಲಿ ನಾನು ಅದನ್ನು ಮಾಡಿದ್ದೀನಲ್ವಾ ಅಂತ ಶಂಕರ ಹೇಳ್ತಾ ಇರ್ತಾನೆ. ಈ ರೀತಿ ಎಲ್ಲ ಹೇಳ್ಬೇಡಿ, ಹಳೆದನ್ನೆಲ್ಲ ನೆನಪಾದರೆ ನನಗೆ ತುಂಬ ನಾಚಿಕೆ ಆಗುತ್ತೆ ಅಂತ ನಾಚಿಕೆ ಪಟ್ಕೊಂಡು ಗೌರಿ ಕೂತ್ಕೊಂಡಿರ್ಬೇಕಾದ್ರೆ ಭುವಿ ಬರ್ತಾಳೆ. ಅಮ್ಮ ಇವತ್ತು ಒಂದಿನ ಪ್ಲೀಸ್ ಅಂಕಲ್ ಜೊತೆ ಮಲ್ಕೋತೀನಿ ಅಂತ ಅಂದಾಗ, ಏನು ಪುಟಾಣಿ, ನಿನ್ನ ಬಿಟ್ಟು ನಾನು ಯಾವತ್ತನೇ ಮಲಗಿದ್ದೀನಿ, ಬೇಡ ನನ್ನ ಜೊತೆ ಮಲ್ಕೊ ಅಂತ ಅನ್ಬೇಕಾದ್ರೆ, ಪ್ಲೀಸ್ ಅಮ್ಮ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಸರಿ ಪುಟ್ಟ, ಇವತ್ತೊಂದಿನ ನೀನು ಇವ್ರ ಜೊತೆ ಮಲ್ಕೋ, ನಾನು ಹೋಗಿ ಮಲ್ಕೋ
ಮಲ್ಕೋತೀನಿ ಅಂತ ಗುಡ್ ನೈಟ್ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಹಾಗೆ ಶಂಕರನ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಏನ್ರಿ ನಾನು ಹಿಂದೆ ಬರ್ತೀರಾ ಅಂತ ಅನ್ಬೇಕಾದ್ರೆ ಅಲ್ಲ ಕಣ್ಣಿಗೆ ಕಾಣಿಸ್ತಿದೆ ತಾನೆ ಇಬ್ಬರಿಗೂ ಕೋಡ ಹಾಕಿದ್ದಾರೆ ಕೈಗೆ ಕೋಳ ಇದೆ ಅಂತ ಅಂಥದ್ರಲ್ಲಿ ಏನು ನಾಟಕ ಮಾಡ್ತೀರಾ ಅಂತ ಬೈತಾ ಇರ್ತಾನೆ. ಸಾರಿ ರೀ ಮರ್ತೆ ಅಂತ ಅಂದಾಗ ಮರೆಯದ್ರೆ ನೀವು ಎಕ್ಸ್ಪರ್ಟ್ ಅಲ್ವಾ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಇಲ್ಲ ನಮ್ಮಮ್ಮ ಮರೆಯಲ್ಲ ಅಂಕಲ್ ಅಂತ ಹೇಳ್ಬೇಕಾದ್ರೆ ನೋಡು ಪುಟಾಣಿ ನೀನು ನನ್ನ ಮಗಳಲ್ವಾ ಅದಕ್ಕೆ ಎಲ್ಲ ನನ್ನ ಬಗ್ಗೆ ನಿನಗೆ ತುಂಬ ಚೆನ್ನಾಗಿ ಗೊತ್ತು, ಇವರು ಬೇರೆಯವರಲ್ವಾ ಅದಕ್ಕೆ ಇವರಿಗೆ ಗೊತ್ತಿಲ್ಲ, ಆದರೆ ಮಲಗೋದೇಗೆ ಪುಟಾಣಿ ಅಂತ ಕೇಳ್ತಿರ್ಬೇಕಾದ್ರೆ ನನಗೊಂದು ಐಡಿಯಾ ಬಂತು, ಮೂವರು ಒಟ್ಟಿಗೆ ಮಲ್ಕೊಳ್ಳೋಣ ಅಂತ ಅಂದಾಗ ಗೌರಿಗೆ ತುಂಬ ಖುಷಿ ಆಗ್ತಿರುತ್ತೆ. ಆದರೆ ಶಂಕರನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಆಗ ಗೌರಿ ತುಂಬ ನಾಚ್ಕೊಂಡು ಹೇಳ್ತಾ ಇರ್ತಾಳೆ, ಹೋಗು ಭೂವಿ ಬೇಗ ಅಕ್ಕಂಗೆ ಹೇಳಿ ಹಾಸಿಗೆ ರೆಡಿ ಮಾಡಿಸು, 3 ಜನ ಒಟ್ಟಿಗೆ ಮಲಗ್ಸೋಣ ಒಳ್ಳೆ ಐಡಿಯಾ ಅಂತ ಹೇಳ್ತಿರ್ಬೇಕಾದ್ರೆ ಭೂವಿ ಓಡೋಗ್ತಾ ಇರ್ತಾಳೆ. ಅಲ್ಲ ಕಣ್ರಿ ಮಗಿಗಂತೂ ಗೊತ್ತಾಗಲ್ಲ ನಿಮಗೂ ಬುದ್ಧಿ ಇಲ್ವಾ, ನಾವಿಬ್ರು ಒಟ್ಟಿಗೆ ಮಲಗೋಕ್ಕಾಗುತ್ತಾ ಅಂತ ಶಂಕರ ಕೇಳ್ತಾ ಇರ್ತಾನೆ. ಅಲ್ಲ ಶಂಕರ ಅವರೇ ಎಲ್ಲರೂ ಗಂಡ ಹೆಂಡ್ತಿ 3 ಗಂಟೆ ಹಾಕಿದ್ಮೇಲೆ ಒಟ್ಟಿಗೆ ಮಲ್ಕೋತಾರೆ, ನಾವು ನೋಡಿ ಈ ಬೇಡಿಯಿಂದ ಇಬ್ಬರು ಒಟ್ಟಿಗೆ ಮಲ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಬಿಡ್ರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಅವಾಗ ಇಂಥ ಪರಿಸ್ಥಿತಿ ಸಂದರ್ಭ ಬಂದಾಗ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು, ಬನ್ನಿ ಹೋಗೋಣ ಅಂತ ಹೇಳ್ಕೊಂಡು ರೂಮಿಗೆ ಹೋಗ್ಬಿಟ್ಟು ಸ್ವಲ್ಪ ಡೋರ್ ಕ್ಲೋಸ್ ಮಾಡಿಬಿಡಿ ಅಂತ ಹೇಳ್ತಾ ಇರ್ತಾಳೆ. ಏನ್ರಿ ನನಗೆ ಹೇಳ್ತಾ ಇದ್ದೀರಾ ಡೋರ್ ಕ್ಲೋಸ್ ಮಾಡೋಕ್ಕೆ, ನಾನು ಜೆಂಟಲ್ಮ್ಯಾನ್ ಶಂಕರ ಅಂತ ಹೇಳ್ಬೇಕಾದ್ರೆ ಅಯ್ಯೋ ಡೋರ್ ಕ್ಲೋಸ್ ಮಾಡಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ, ಒಳ್ಳೆ ಮೆಂಟಲ್ ಮ್ಯಾನ್ ಶಂಕರ ಥರ ಆಡ್ತಾ ಇದ್ದೀರಾ ಅಂತ ರೇಗಿಸ್ತಾ ಇರ್ತಾಳೆ. ಏನ್ರಿ ನನ್ನನ್ನು ಮೆಂಟಲ್ ಮ್ಯಾನ್ ಅಂತ ಅಂತಿದ್ದೀರಾ ಅಂತ ಅಂದಾಗ ಮತ್ತೆ ಡೋರ್ ಕ್ಲೋಸ್ ಮಾಡಿ ನನ್ನಲ್ಲ ಅಂತ ಹೇಳ್ತಾ ಇರ್ತಾಳೆ. ಡೋರ್ ಕ್ಲೋಸ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನನಗೆ ಗೊತ್ತು ಆ ಇಮ್ಯಾಜಿನೇಷನಲ್ಲೂ ಸಹ ನೀವು ಆ ರೀತಿ ಮಾಡೋಕ್ಕಾಗಲ್ಲ, ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಶಂಕರ ರೇಗಿಸ್ತಾ ಇರ್ತಾನೆ. ನಾನು ಏನು ಇಮ್ಯಾಜಿನೇಷನ್ ಮಾಡ್ಕೊಂಡೆ ಅಂತ ನಿಮಗೇನಾದರೂ ಗೊತ್ತಿಂದ್ರಿ ಅಂತ ಗೌರಿ ಕೇಳ್ತಾ ಇರ್ತಾಳೆ. ನನಗೆ ಗೊತ್ತು ರೀ ನೀವು ಏನು ಮಾಡೋಕ್ಕೆ ಡೋರ್ ಹಾಕಿ ಅಂತ ಅಂತಿದ್ದೀರಾ ಅಂತ ಅಂದಾಗ ಅದೇನು ಹೇಳಿ ಅಂದಾಗ ನನ್ನ ಬಾಯಲ್ಲಿ ಆ ಮಾತೆಲ್ಲ ಬರಲ್ಲ ಕಣ್ರಿ ಅಂತ ಅಂದಾಗ ಸರಿ ಬಿಡಿ ನಾನೇ ಹೇಳ್ತೀನಿ, ನಾನು ಸ್ಯಾರಿ ಚೇಂಜ್ ಮಾಡಬೇಕು ಅದಕ್ಕೆ ಡೋರ್ ಹಾಕಿ ಅಂತ ಹೇಳಿದೆ ಅಂತ ಅಂದಾಗ ಈ ಜೆಂಟಲ್ಮನ್ ಶಂಕರ ಇರಬೇಕಾದ್ರೆ ನನ್ನ ಮುಂದೆ ಸ್ಯಾರಿ ಚೇಂಜ್ ಮಾಡ್ತೀರಾ, ಅದಕ್ಕೆಲ್ಲ ಅವಕಾಶನ ನಾನು ಮಾಡಿಕೊಡಲ್ಲ ಅಂತ ಶಂಕರ ರೇಗಾಡ್ತಾ ಇರ್ತಾನೆ. ಮುಂಚೆ ಎಲ್ಲ ನೀವೇ ಸ್ಯಾರಿನರಿಗೆ ಎಲ್ಲನೂ ಮಾಡಿಕೊಡ್ತಾ ಇದ್ರಿ, ಇವಾಗ ಯಾಕ್ರಿ ಹೊಸ್ದಾಗಿ ಆಡ್ದಂಗೆ ಆಡ್ತಾ ಇದ್ದೀರಾ, ನೀವು ಡೋರ್ ಹಾಕಲ್ಲ ಅಂದರೆ ಬಿಡ್ರಿ ನಾನೇ ಕಿರ್ಚ್ಬಿಡ್ತೀನಿ ಎಲ್ಲರೂ ಬರೋ ರೀತಿ ಅಂತ ಅಂದಾಗ ಕಿರ್ಚ್ಕೊಳ್ಳಿ ಹರ್ಚ್ಕೊಳ್ಳಿ ಏನಾದರೂ ಮಾಡಿ ನಾನಂತೂ ಡೋರ್ ಹಾಕಲ್ಲ ಅಂತ ಶಂಕರ ಹಠ ಮಾಡ್ತಾ ಇರ್ತಾನೆ. ಸರಿ ಆಯಿತು ಬಿಡಿ ಅಂತ ಅವಳೇ ಡೋರ್ ಹಾಕಿ ಲೈಟ್ ಆಫ್ ಮಾಡಿ ಸ್ಯಾರಿನ ಚೇಂಜ್ ಮಾಡ್ಕೋತಾ ಇರ್ತಾಳೆ. ಕಣ್ಣು ಮುಚ್ಕೊಂಡಿರ್ಬೇಕಾದ್ರೆ ಅಲ್ಲ ಕತ್ಲೆಲ್ಲೂ ಯಾಕ್ರಿ ಕಣ್ಣು ಮುಚ್ಕೊಂಡಿದ್ದೀರಾ, ಕಣ್ಣು ಬಿಡ್ರಿ ಅಂತ ಅನ್ಬೇಕಾದ್ರೆ ಏನು ನೋಡಬಾರ್ದು ಅದಕ್ಕೋಸ್ಕರ ಕಣ್ಣು ಮುಚ್ಕೊಂಡಿದ್ದೀನಿ ಅಂದಾಗ ಹೌದು ಸ್ಯಾರಿನರಿಗೆ ನಾ ಎಷ್ಟು ಮಾಡ್ಕೋತಿದ್ದೀರಾ ಅಂತ ಅಂದಾಗ ಎಷ್ಟು ಮಾಡ್ಕೋಬೇಕಿತ್ತು ಹೇಳಿ ನೋಡೋಣ ಅಂತ ಗೌರಿ ಕೇಳ್ತಾ ಇರ್ತಾಳೆ. 5 ನರಿಗೆ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ನಿಮಗೆಲ್ಲ ಹೆಂಗೆ ಗೊತ್ತು ಅಂತ ಕೇಳಬೇಕಾದ್ರೆ ಹೇಗೋ ಗೊತ್ತು ಬಿಡ್ರಿ ಅಂತ ಅಂದ್ಬಿಟ್ಟು ಸ್ಯಾರಿ ಪಿನ್ನ ಮಾಡ್ಕೋತಿರ್ತಾಳೆ. ಏನ್ರಿ ಕೈನ ತೊಗೊಂಡು ಎಲ್ಲೆಲ್ಲ ಇಟ್ಕೋತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ಅಲ್ಲ ಸ್ಯಾರಿನರಿಗೆ ಎಷ್ಟು ಮಾಡಬೇಕು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ಅಂಥದ್ರಲ್ಲಿ ಕೈನ ಎಲ್ಲೆಲ್ಲಿ ತೊಗೊಂಡು ಹೋಗ್ತೀವಿ ಸ್ಯಾರಿ ಉಡೋಕ್ಕೆ ಅನ್ನೋದು ನಿಮಗೆ ಮಾತ್ರ ಗೊತ್ತಿಲ್ವಾ ಅಂತ ಗೌರಿ ಬೈತಾ ಇರ್ತಾಳೆ. ಹಾಗೆ ಶಂಕರ ಹೇಳಿಸ್ತಾ ಇರ್ತಾನೆ, ನಾನು 5 ಎಣಿಸೋಳಿಗೆ ನೀವು ಸೀರೆ ಉಟ್ಕೊಂಡು ರೆಡಿ ಆದರೆ ಸರಿ, ಇಲ್ಲ ಅಂತಂದರೆ ನೋಡಿ ನಾನೇ ಕಿರ್ಚಿ ರಂಪಾಟ ಮಾಡ್ತೀನಿ ಅಂತ 1 2 3 4 5 ಅಂತ ಹೇಳೋ ಅಷ್ಟೊತ್ತಿಗೆ ನಾನು ರೆಡಿ ಅಂತ ಈ ಕಡೆ ಗೌರಿ ಹೇಳ್ಬಿಟ್ಟು ಶಂಕರನ ಮುಖ ನಾನು ನೋಡ್ತಾ ಇರ್ತಾಳೆ. ಹಾಗೆ ಭೂವಿ ರೂಮಿಗೆ ಬಂದು ಹೇಳ್ತಾ ಇರ್ತಾಳೆ, ನನಗೆ ಯಾವ ರೀತಿ ಮಲ್ಕೊಳ್ಳೋದು ಇವಾಗ ಗೊತ್ತಾಗ್ತಿಲ್ವಲ್ಲ, ಮೂವರು ಒಟ್ಟಿಗೆ ಮಲ್ಕೊಳ್ಳೋದು ನನಗೂ ಆಸೆ ಇದೆ, ಹಾಗೆ ನಿಮ್ಮ ಮಧ್ಯದಲ್ಲಿ ಮಲ್ಕೊಳ್ಳೋಕ್ಕೆ ನನಗೆ ತುಂಬ ಆಸೆ ಇದೆ ಅಂತ ಅಂದಾಗ ಅಷ್ಟೊತ್ತಿಗೆ ಪಾರ್ವತಿ ಬರ್ತಾಳೆ. ಅಯ್ಯೋ ನನ್ನ ಬಂಗಾರ ಕರೆಕ್ಟಾಗಿ ಹೇಳಿದೆ ನೋಡು ಆಯಿತಾ, ಏನೋ ಮಗ ಆಸೆ ಪಡ್ತೈತೆ ಹೋಗಿ ಮಲ್ಕೊಳ್ರಿ ಅಂತ ಅನ್ಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ, ಅಲ್ಲ ಕಣವ ಆ ಮಗಿಗಂತೂ ಗೊತ್ತಾಗಲ್ಲ ನಿನಗೂ ಬುದ್ಧಿ ಇಲ್ವಾ, ಅವಳು ಹೇಳ್ದಂಗೆ ನೀನು ಕೇಳ್ತೀಯಲ್ಲ ಅಂತ ಬೈತಾ ಇರ್ತಾಳೆ. ನಾನು ಪರಪುರುಷ ಅಂತ ಅನ್ಬೇಕಾದ್ರೆ ಪರಪುರುಷ ಅಂದರೆ ಏನು ಅಂದಾಗ ನಾನು ಹೇಳ್ತೀನಿ ಅಂತ ಅನ್ಬೇಕಾದ್ರೆ ನೀವು ಹೇಳ್ಬಿಟ್ರಿ ಅವಳು ನನ್ನ ಮಗಳು ನಾನು ಹೇಳ್ತೀನಿ, ಪರಪುರುಷ ಅಂತ ಅಂದರೆ ನಮ್ಮವ್ರ ಪುರುಷ ಅಂತ ಅರ್ಥ, ನಮ್ಮವರು ಅಂತ ಅರ್ಥ ಅಂತ ಹೇಳ್ಕೊಟ್ಟಾಗ ಸುಳ್ಳು ಹೇಳ್ಕೊಡ್ತೀಯ ಮಗಿಗೆ ಅಂತ ಬೈತಾ ಇರ್ತಾನೆ. ಅವಳು ಸಂದಾಗಿ ಓದ್ಕೊಂಡವಳೆ ಅದಕ್ಕೆ ಸರಿಯಾಗಿ ಹೇಳ್ಕೊಟ್ಟಾಳೆ, ಏನಿಲ್ಲ ಆ ದೇವ್ರು ಕೊಟ್ಟರು ಪೂಜಾರ್ ಕೊಡಲ್ಲ ಅಂತಾರಲ್ಲ ಆ ರೀತಿ ನೀನು ಯಾಕಲ ಮಗ ಆಸೆ ಪಡ್ತೈತೆ ಮನೆ ಕಳಲ್ಲ ಅಂತ ಹೇಳ್ತಿದ್ಯಾ ಅಂದಾಗ ಬನ್ನಿ ಶಂಕರ ಅವರೇ ನಾವೆಲ್ಲ ಮಲ್ಕೊಳ್ಳೋಣ ಒಟ್ಟಿಗೆ ಅಂತ ಗೌರಿ ಕರಿತಾ ಇರ್ತಾಳೆ. ಹಾಗೆ ಶಂಕರ ಏನೇ ಆಗಲಿ ನಿಮ್ಮ ಜೊತೆ ನಾನು ಬೆಡ್ ಮೇಲೆ ಮಲ್ಕೊಳ್ಳಲ್ಲ ಅಂತ ಆಟ ಮಾಡ್ತಿರ್ಬೇಕಾದ್ರೆ ಒಂದು ಕೆಲಸ ಮಾಡಿ ಮೇಡಮ್ ಅವರೇ ನಾನು ಕೆಳಗಡೆ ಮಲ್ಕೋತೀನಿ ನೀವು ಮೇಲ್ಗಡೆ ಮಲ್ಕೊಳ್ಳಿ ಭೂವಿನ ಪಕ್ಕದಲ್ಲಿ ಮಲಗಿಸ್ಕೋತೀನಿ ಅಂತ ಶಂಕರ ಹೇಳ್ತಾ ಇರ್ತಾನೆ. ಏನು ನನ್ನ ಮಗಳನ್ನ ನೆಲದ ಮೇಲೆ ಮಲಗಿಸೋದ ಚಾನ್ಸೇ ಇಲ್ಲ ಅಂತ ಅಂದಾಗ ಬೇಡ ಬಿಡಿ ನಾನು ಎದೆ ಮೇಲೆ ಮಲಗಿಸ್ಕೋತೀನಿ ಅಂದಾಗ ಅದು ನನ್ನ ಜಾಗ ಅಂತ ಹೇಳ್ತಾ ಇರ್ತಾಳೆ. ಏನಂತ ಅಂದಾಗ ಅದು ನನ್ನ ಜಾಗದಲ್ಲಿ ನಾನು ಮಲ್ಕೋತೀನಿ ನಿಮ್ಮ ಜಾಗದಲ್ಲಿ ನೀವು ಮಲ್ಕೊಳ್ಳಿ ಅಂತ ಹೇಳ್ದೆ ಅಂತ ಕಿತ್ತಾಡ್ತಿರ್ಬೇಕಾದ್ರೆ ಸ್ವಲ್ಪ ಸುಮ್ಮನಿರ್ತೀರಾ, ನಾನು ಏನು ಹೇಳ್ತೀನಿ ಅದೇ ಫೈನಲ್ಲು, ನಾನು ಹೇಳ್ದಂಗೆ ಮಾಡಿ ಅಂತ ಅಂದ್ಬಿಟ್ಟು ಮದ್ದಿಗೆ ಭೂವಿ ಬಂದು ಮಲ್ಕೋತಾಳೆ. ಈಗ ಅಪ್ಪ ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ ಭೂವಿ ಹೇಳ್ಬಿಟ್ಟು ಗುಡ್ ನೈಟ್ ಅಂಕಲ್ ಗುಡ್ ನೈಟ್ ಮಮ್ಮ ಅಂತ ಅಂದ್ಬಿಟ್ಟು ಅವನಿಗೆ ಹೋಗಿ ಕಡ್ದು ಬಿಡ್ತಾಳೆ. ಈ ಥರ ಕಡಿಯೋ ಬುದ್ಧಿ ಎಲ್ಲಿಂದ ಕಲಿತೆ ಭೂವಿ ಅಂತ ಅನ್ಬೇಕಾದ್ರೆ ಅಮ್ಮನಿಂದ ಕಲಿತೆ ಅಂತಾಗ ಎಲ್ಲ ನಿನ್ನ ಬುದ್ಧಿನೇ ಅಂತ ಬೈಕೊಂಡು ಮಲ್ಕೊಬಿಡ್ತಾನೆ.
ಹಾಗೆ ಮೂವರು ಒಟ್ಟಿಗೆ ಮಲಗಿದ್ದು ನೋಡಿ ಗೌರಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಫೈನಲಿ ನನ್ನ ಸಂಸಾರ ನನಗೆ ಸಿಕ್ಬಿಡ್ತು, ಈ ಬೇಡಿ ಒಂದು ದೂರ ಆದರೆ ಶಂಕರ ನನಗೆ ಹತ್ರ ಆದಂಗೆ ಅಂತ ಖುಷಿ ಪಡ್ತಿರ್ಬೇಕಾದ್ರೆ ಗುಂಡಿಗೆ ಸಾಕು ಮಲ್ಕೊಳ್ಳಿ ಅಂತ ಶಂಕರ ಹೇಳ್ತಾ ಇರ್ತಾನೆ. ನಾನು ಮಲ್ಕೋತೀನಿ, ನೀವು ಮಲ್ಕೊಳ್ಳಿ ಶಂಕರ ಅವರೇ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಹಾಗೆ ಭೂ ಮಲಗಿದ್ಮೇಲೆ ಗೌರಿ ಹತ್ರ ಹೇಳ್ತಾ ಇರ್ತಾನೆ, ನೀವು ಯಾಕೋ ಅತಿಯಾಗಿ ಆಡ್ತಾ ಇದ್ದೀರಾ, ನನಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ, ನಾನು ಹಳೆ ಶಂಕರ ಅಲ್ಲ, ಹಾಗೆ ನಿಮ್ಮವನು ಅಲ್ಲ, ಹೊಸ್ದಾಗಿ ಏನಾರು ಆಟ ಶುರು ಮಾಡಿದರೆ ಅದು ಸರಿ ಇರಲ್ಲ ನೋಡಿ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅಲ್ಲ ಶಂಕರ ಅವರೇ, ನಾನೇನು ಮಾಡಿದೆ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ ನೀವು ಮಾಡ್ತಿರೋದೇ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಕಿವಿ ಮುಚ್ಕೊಬಿಟ್ಟು ಭುವಿದ ಏನು ಕೇಳಿಸ್ಬಾರ್ದು ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ. ಗಂಗಾ ನನ್ನ ಲೈಫಲ್ಲಿ ಬರೋಕ್ಕಿಲ್ಲ ಅಂತ ತಕ್ಷಣ ನೀವು ಬರ್ಬೋದು ಅಂತ ಅನ್ಕೋಬಿಟ್ರ ಅಂತ ಬೈತಾ ಇರ್ತಾನೆ. ಹಾಗೆ ಹಂಗಂತ ಬೇರೆಯವ್ರು ಯಾರಾದರೂ ನನ್ನ ಜೀವನಕ್ಕೆ ಪ್ರವೇಶ ಮಾಡೋಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರೋಕ್ಕಲ್ಲ, ಈ ಶಂಕರನ ಮನಸ್ಸು ಕಲ್ಬಂಡೆ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ತನ್ನ ಮನಸ್ಸಲ್ಲಿ ಗೌರಿ ಹೇಳ್ತಾ ಇರ್ತಾಳೆ, ಓಹೋ ಕಲ್ಬಂಡೆ ಅಂತೆ, ಕಲ್ಬಂಡೆ ಲವರ್ಸ್ಗಳೆಲ್ಲ ಕಲ್ಬಂಡೆ ಮೇಲೆ ತನ್ನ ಗರ್ಲ್ ಫ್ರೆಂಡ್ ಹೆಸರು ಬರೆಯೋದು ಅನ್ನೋದು ಗೊತ್ತೇ ಇಲ್ಲ ಈ ಹ್ಯಾಂಗ್ರಿ ಬಾಯ್ಗೆ, ನಾನಿದ್ದೀನಲ್ವ ಎಲ್ಲನೂ ಸರಿ ಮಾಡ್ತೀನಿ ಅಂತ ನಗಾಡ್ತಾ ಇರ್ತಾಳೆ. ಹಾಗೆ ನಾನು ಶಂಕರ ಅವ್ರನ್ನ ಯಾರಿಗೂ ಬಿಟ್ಕೊಡಲ್ಲ, ನಾಳೆ ಪಂಚಾಯತಿಲಿ ನಾನು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಕೇಳ್ತಾ ಇರ್ತಾಳೆ. ಅದೇನು ಹೇಳಿ ಅಂತ ಅಂದಾಗ, ಅಲ್ಲ ಮಗು ವಿಷಯ ಬಂದಾಗ ನೀವ್ಯಾಕೆ ಅಷ್ಟು ಎಮೋಷನ್ ಆದ್ರಿ, ಏನು ಹೇಳಕ್ಕೆ ಹೊರಟಿದ್ರಿ ಅಂತ ಅನ್ಬೇಕಾದ್ರೆ ಹೇಳೋಕ್ಕೇನೂ ಇಲ್ಲ, ಅದನ್ನು ಉಳ್ಸೋಕ್ಕೂ ಸಹ ನೀನೇನು ಬಿಟ್ಟಿಲ್ಲ ಅಂತ ಅನ್ಬೇಕಾದ್ರೆ ಗೌರಿಗೆ ಮಾತ್ರ ಏನು ಅರ್ಥ ಆಗ್ದಾನೆ ಹಾಗೆ ಮಲ್ಕೊಬಿಡ್ತಾಳೆ. ಏನೋ ನೀನು ಅನ್ಕೊಂಡಿರೋ ಹಾಗೆ ನೀನು ಇಷ್ಟಪಟ್ಟೈತೆ ಇವತ್ತು ನಿನ್ನ ಜೊತೆ ನಾನು ಇರ್ಬೋದು, ಆದರೆ ನಾಳೆ ನಿನ್ನ ಸಂಬಂಧಕ್ಕೊಂದು ತೆರೆನ ಹೇಳ್ತೀನಿ, ಎಳ್ಳು ನೀರನ್ನ ಬಿಡ್ತೀನಿ ಅಂತ ಅನ್ಬೇಕಾದ್ರೆ ಗೌರಿ ತುಂಬ ಬೇಜಾರು ಮಾಡ್ಕೊಂಡು ಶಂಕರ ಮುಖನ ನೋಡ್ತಾ ಇರ್ತಾಳೆ. ಅಲ್ಲ ಏನು ಹೇಳ್ತಿದ್ದೀರಾ, ನಂಗೆ ಒಂದು ಅರ್ಥ ಆಗ್ತಿಲ್ಲ ಅಂದಾಗ ಸುಮ್ಮನೆ ಮಲ್ಕೊಡ್ರಿ ಅಂತ ಬೈದಾಗ ಇಬ್ಬರು ಮಲ್ಕೋತಾರೆ. ಬೆಳಗ್ಗೆ ಎದ್ದಾಗ ಇಬ್ಬರು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತಿರ್ಬೇಕಾದ್ರೆ ಬಿಡ್ರೆ ನನ್ನ ಕೈನ ಬಟ್ಟೆ ಹುಡುಕ್ತೀನಿ ಅಂತ ಇಡೀ ಮನೆಯೆಲ್ಲ ಟವಲಲ್ಲೇ ಸುತ್ತಿಸ್ತಾ ಇದ್ದೀರಾ ಅಂತ ಶಂಕರ ಬೈತಾ ಇರ್ತಾನೆ. ಇರ್ರಿ ಅಕ್ಕ ಬರಲಿ ಬಟ್ಟೆ ಎಲ್ಲಿಟ್ಟಿದ್ದಾರೆ ಅಂತ ಕೇಳ್ತೀನಿ ಅಂತ ಅನ್ನೋ ಅಷ್ಟೊತ್ತಿಗೆ ಮಾರ್ಕೆಟಿಂದ ಇವರಿಬ್ಬರು ಬಂದೇ ಬಿಡ್ತಾರೆ. ಅಕ್ಕ ನನ್ನ ಬಟ್ಟೆ ಎಲ್ಲಿ, ಹಾಗೆ ನಾನು ಕಬೋರ್ಡಲ್ಲಿದ್ದ ಬಟ್ಟೆ ಎಲ್ಲ ಎಲ್ಲಿಟ್ಟಿದ್ರಿ ಅಂತ ಅಂದಾಗ ಇಲ್ಲಿದೆ ನೋಡಿ ಅಂತ ಅನ್ಬೇಕಾದ್ರೆ ಹುಡ್ಕಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಶಂಕರ ಏನಿಲ್ಲ ಈ ಅವತಾರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ರೇಗಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ಪಂಚಾಯತಿ ಕಟ್ಟೆಗೆ ಎಲ್ಲನೂ ಸಹ ಈ ಕಡೆ ಗಂಗಾ ಸೇರಿಸಿರ್ಬೇಕಾದ್ರೆ ಒಬ್ಬೊಬ್ಬರು ಒಂದೊಂಥರ ಮಾತಾಡ್ತಿರ್ತಾರೆ. ತಾಳಿ ಕೊಟ್ಟ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅಂತ ಗಂಗನ ಬಗ್ಗೆ ಜನಗಳು ಮಾತಾಡ್ತಾ ಇರ್ತಾರೆ. ಪಾಪ ಎಷ್ಟು ಸಲ ಎಂಗೇಜ್ಮೆಂಟ್ ಆಗಿ ನಿಂತೋಯ್ತು, ಶಂಕರನ ಮದುವೆಗೆ ಚೆನ್ನಾಗಿರ್ತಾಳೆ ಅಂತ ಅಂದ್ಕೊಂಡ್ರೆ ಏನೇನೋ ಆಯಿತು, ಈಗ ಮುಖಂಡರು ಬಂದು ಒಂದೊಳ್ಳೆ ತೀರ್ಮಾನ ಕೊಟ್ಟರೆ ಸಾಕು ಅಂತ ಜನಗಳು ಮಾತಾಡ್ಕೊತಾರೆ. ಅದನ್ನು ನೋಡಿ ಕೋಳಿ ಚುರುಮುರಿ ತುಂಬ ಟೆನ್ಷನ್ ಮಾಡ್ಕೊಂಡು ದೇವ್ರೆ ಅನ್ನ ಹತ್ತಿಗೆ ಒಂದಾದರೆ ಸಾಕು ಅಂತ ಬಿಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮುಖಂಡರೆಲ್ಲರೂ ಬಂದಾಗ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಎಲ್ಲರಿಗೂ ಗಂಗಾ ಕೈ ಮುಗಿತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.